ಸ್ನೇಹಿತರೆ, IKS ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಬಿಸಿಬೇಳೆ ಬಾತ್ ಪುಡಿ ಮಾಡೋದನ್ನು ತೋರಿಸ್ತೀನಿ. ಸ್ವಲ್ಪ ಅಂದರೆ 50 ಗ್ರಾಮ್ ಉದ್ದಿನಬೇಳೆ, 50 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಕೊತ್ತಂಬರಿ ಬೀಜ, 5 ಗ್ರಾಮ್ ಮೆಂತೆ, 2 ಟೇಬಲ್ ಸ್ಪೂನ್ ಕಾಳುಮೆಣಸು, 2 ಟೇಬಲ್ ಸ್ಪೂನ್ ಗಸಗಸೆ, ಒಂದು 10 ಎಸಳು ಕರಿಬೇವಿನ ಸೊಪ್ಪು, 6 ರಿಂದ 7 ದಾಲ್ಚಿನ್ನಿ ಚಕ್ಕೆಗಳು, ಏಲಕ್ಕಿ ಸಿಪ್ಪೆ 8 ರಿಂದ 10, 100 ಗ್ರಾಮ್ ಒಣಮೆಣಸಿನ್ಕಾಯಿ. ನೋಡಿ, ಮೊದಲಿಗೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಬಾಣಲೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಕಾಳು ಮೆಣಸು ಹಾಕ್ಕೊಂಬಿಟ್ಟು ಹುರಿಯುವಾಗ ಸ್ವಲ್ಪ ಮುಚ್ಚುತ್ತೀನಿ, ಯಾಕೆಂದರೆ ಅದು ಹಾರುತ್ತೆ. ಅದಾದ ನಂತರ ತೆಗೆದು ಅದಕ್ಕೇ ಚಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಹುರಿದ ನಂತರ ಅದಕ್ಕೆ ಮತ್ತೆ ಏಲಕ್ಕಿ ಸಿಪ್ಪೆ ಕೂಡ ಹಾಕಬೇಕು. ಈಗೆಲ್ಲವನ್ನು ಹುರ್ಕೊಂಡು ಒಟ್ಟಿಗೆ ಸಪ್ರೇಟಾಗಿ ಬೇರೆ ತೆಗೆದಿಟ್ಕೋತಾ ಇದ್ದೀನಿ. ಈಗ ಅದೇ ಬಾಣಲೆಗೆ ಮೆಂತೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಈ ಮೆಂತೆ ಕೆಂಪು ಆಗ್ತಿದ್ದಂಗೆ ಇದಕ್ಕೆ ಗಸಗಸೆ ಏನು ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಸ್ವಲ್ಪ ಕೈ ಆಡಿಸ್ತಿದ್ದಂಗೆ ಕೆಂಪಾಗುತ್ತೆ. ನೋಡಿ, ಆಯಿತು. ಈಗ ದೊಡ್ಡ ಬಾಣಲೆ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಕೊತ್ತಂಬರಿ ಬೀಜನ್ನು ಮತ್ತು ಕರಿಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಎರಡನ್ನೂ ಹಾಕ್ಕೊಂಡು ಹುರಿಲಿಕ್ಕೆ ಪ್ರಾರಂಭ ಮಾಡಬೇಕು. ಆಲ್ಮೋಸ್ಟ್ ಕರಿಬೇವಿನ ಸೊಪ್ಪು ಬಾಡ್ತಾ ಇದ್ದಂತೆ ಕೊತ್ತಂಬರಿ ಬೀಜ ಆಗಿರುತ್ತೆ. ಇದನ್ನೀಗ ಹುರಿದಾಯಿತು. ನೆಕ್ಸ್ಟು ಬಾಣಲಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಎರಡನ್ನೂ ಕೂಡ ಚೆನ್ನಾಗಿ ಕೆಂಪಾಗೋ ಹಾಗೆ ಹುರಿಬೇಕು. ಇದು ಸ್ವಲ್ಪ ತೊಗೊಂಡಿರೋದ್ರಿಂದ ಸಪ್ರೇಟಾಗಿ ಹುರಿಬೇಕಾಗಿಲ್ಲ, ಎರಡನ್ನೂ ಒಟ್ಟಿಗೆ ಬಾಣಲೆನಲ್ಲಿ ಹುರಿಬೋದು. ಈಗ ಎರಡನ್ನೂ ಒಟ್ಟು ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಾಣಲೆನಲ್ಲಿ ಹುರಿದು ಅದನ್ನು ಮತ್ತೆ ವಾಪಸ್ ತೆಗೆದಿಡ್ತಾ ಇದ್ದೀನಿ. ಇದೇ ಬಾಣಲೆನಲ್ಲಿ ಮತ್ತೆ 150 ಗ್ರಾಮ್ ಒಣಮೆಣಸಿನ್ಕಾಯಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದು ಹಾಗೆ ನಿಧಾನಕ್ಕೆ ಸಣ್ಣೂರಿನಲ್ಲೇ ಹುರಿಬೇಕು. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಎಣ್ಣೆ ಬೇಕು ಅಂತ ಅನಿಸಿದ್ರೆ ಗೊತ್ತಾಗುತ್ತೆ, ಅದು ಫೀಲ್ ಆಗುತ್ತೆ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಗರಿಗರಿ ಆಗಂಗೆ ಈ ಮೆಣಸಿನ್ಕಾಯಿನ ಹುರ್ಕೋಬೇಕು. ಮೆಣಸಿನ್ಕಾಯಿನ ಸಣ್ಣೂರಿನಲ್ಲೇ ಹುರ್ಕೊಳ್ದೇ ಇದ್ದರೆ ಕಪ್ಪಾಗಿಬಿಡುತ್ತೆ. ಸೊ ನಿಧಾನವಾಗಿ ಹುರ್ಕೊಂಡಾಯಿತು. ಈಗ ಇವೆಲ್ಲವನ್ನು ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪುಡಿ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ಪುಡಿ ಹಾಕಿಬಿಟ್ಟು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇಮಿಡಿಯೇಟ್ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಬಿಸಿಬೇಳೆ ಬಾತ್ ಪುಡಿ ಮಾಡೋದು ಹೇಗೆ ಅಂತ. ನೀವು ಕೂಡ ಇದನ್ನು ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಇನ್ನೆರಡು ದಿನದಲ್ಲಿ ನಾನು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು. ಅಲ್ಲಿಯ ತನಕ ನಿಮಗೆಲ್ರಿಗೂ ನಮಸ್ಕಾರ.